3650 ದಿನದಲ್ಲಿ ನಿನ್ ಯೌವನೆಲ್ಲ ಹೋಗ್ಬಿಡುತ್ತೆ. ಯೋಚನೆ ಮಾಡು. ನೋಡಿ ನೋಡು, ಈ ಬಾಟ್ಲಿ ನೋಡು ನೋಡು, ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮಹಾಭಾರತದಲ್ಲಿ ಕುಂತಿ ಏನ್ ಮಾಡಿದ್ಲು, ಕೃಷ್ಣ ಏನ್ ಮಾಡ್ದ, ಎಲ್ರೂ ಅಷ್ಟೇ. ಈ ಬಾಟ್ಲಿ ತರ ಹೊಡೆದೋಗ್ಬಿಡುತ್ತೆ ನಮ್ ಜೀವನ. ಯೋಚನೆ ಮಾಡು. ಧೈರ್ಯ ತಗೋ, ಕಮಾನ್. ಯಾರು ನೋಡ್ತಾ ಇಲ್ಲ, ಕಮಾನ್ ಮೂವ್ ಮಾಡು. ನನಗಿಂತ ಗಂಡಿಸ್ಬೇಕಾ ನಿಂಗೆ? ಭಯ ಪಡ್ಬೇಡ, ಓಪನ್ ಮಾಡು. ಶ್ರೀ ಕೃಷ್ಣನ್ ಭಜನೆ ಮಾಡೋಣ, ಏನೂ ಆಗಲ್ಲ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ? ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ನಿನ್ ತಾಯಿಗೆ ಎಷ್ಟು ವಯಸ್ಸು? 36. ನಿನಗೆ 16. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡ್ಬೋದು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಈ ಪ್ರಪಂಚದಲ್ಲಿ ಎಂತೆಂತವ್ರಪ್ಪ, ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ನಿಲ್ಲವಪ್ಪ. ನಾನು ಬಂದ ಕೈ ಕಾಲು ಮುರಿದಾಕ್ಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ. ಅಣ್ಣ, ಅವನೇ ಅಣ್ಣ ನಾನು. ಸಿನಾ ನಿಂತ್ಕೊಳ್ಳೋ, ಯಾಕೆ ಎದ್ಕೊಂಡು ಹೋಗ್ತಿಲ್ಲ? ನಿಂತ್ಕೊಳ್ಳೋ, ನಾನು ಬರ್ತಿಲ್ಲ. ಸಿನಾ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಅಮ್ಮ ತಾಯಿ, ನಿಮ್ ಪಾದ ಕೊಡಮ್ಮ. ಅಮ್ಮ ತಾಯಿ, ಅಮ್ಮ ತಾಯಿ, ನಿಮ್ ಪಾದ ಕೊಡಮ್ಮ. ನಿಮ್ ಪಾದ ತೊಗೊಂಡು ಬಿಡ್ತೀನಿ. ತಾಯಿ, ಮಹಾತಾಯಿ, ಎಲ್ಲಿದ್ಯಮ್ಮ? ಕೊಡಮ್ಮ, ನಿಮ್ ಪಾದ ಕೊಡಮ್ಮ. ಪಾದ ಕೊಡಮ್ಮ. ಈ ಜನ್ಮದಲ್ಲಿ ಮಾಡಿದ ಪಾಪನಲ್ಲಿ ನಿನ್ ಕಾಲು ಬಿದ್ದು ತೊಳ್ಕೊಂಡು ಹೋಗಿ ಬಂದಿದ್ದೀನಿ. ನಮ್ ಬಜಾರಲ್ಲಿ ಎಂತೆಂತ ಹೋಟೆಲ್ ಮಾಡಿದ್ರು, ಆದ್ರೆ ಇಂಥ ವಿಚಿತ್ರ ನೋಡಿದಮ್ಮ. ಕಚ್ಚಡ ನನ್ನ ಮಗ, ಲೋಪರ್ ನನ್ನ ಮಗ, ಪಾಪಿ. ನನ್ ಕಣ್ಬಿದ್ರೆ 4 ಜನ ಕತ್ತು ಅಂತ ನೋಡಿ ನೀನ್ ಹೆಂಗಮ್ಮ ಲವ್ ಮಾಡ್ತಿದ್ಯಾ? ನೀವೊಬ್ರು ಬಾಕಿ ಇದೆಯೋ ನನ್ ಬೈಯಕ್ಕೆ ರೀ. ಅವ್ನ್ ಮರ್ಡರ್ ಮಾಡಿಲ್ಲ ರೀ, ಅವ್ರೆಲ್ಲ ಅವ್ನ್ ಫ್ರೆಂಡ್ಸು. ಇಷ್ಟೊತ್ತಾಗ್ಲೇ ಅವ್ರ ಜೊತೆ ಕೂತ್ಕೊಂಡ್ ಎಲ್ ಕುಡಿತೀಯಾನೋ ಏನೋ. ಈ ಜನಗಳನ್ನ ಹೆದರ್ಸಕ್ಕೆ ಅವ್ನ್ ಆಗಾಗೆ ಆತ ಟ್ರಿಕ್ಸ್ ಮಾಡ್ತಾನೆ ಇರ್ತಾನೆ. ಟ್ರಿಕ್ಸ್ ಕೂಡ ಹಾಳಾಗೋಲಿ, ಏನಾದಲ್ಲ ಅವ್ನ್ ಕಂಡ್ರೆ ಯಾರಿಗೂ ಹೋಗಲ್ಲ. ಕಂಡೋರ್ ತಲೆ ಕೈ ಜೀವನ ಮಾಡ್ತೀರ. ಅವನ್ಗುನು ಜಿಂಕೆ ಮರಿ ತರ ಇರೋ ನಿಂಗುನು ಅದೆಂಗಮಲ್ಲವಾಯ್ತು ಹೇಳ್ತೀನಿ. ಅಲ್ಲಿ ನೋಡಿ, ಅವ್ರ ನಮ್ ತಂದೆ ಸುಭಾಷ್ ಶಾಸ್ತ್ರಿಗಳು ಅಂತ. ಪಾಪಿ ಬಡ್ಡಿ ಮಗ ನೀನು. ಊರಿಗೆಲ್ಲ ತೀರ್ಥ ಈ ತೀರ್ಥ ಕುಡಿ, ನನ್ ತೀರ್ಥ ಕುಡಿ. ಯಾಕಪ್ಪ ನಾನೇನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೀನಿ? ಫಸ್ಟ್ ಆಫ್ ಆಲ್, ನೀ ದೇವ್ರ ಹತ್ರದೇ ದೊಡ್ಡ ತಪ್ಪು. ದೇವ್ರದೇ ಈ ಪ್ರಪಂಚದಲ್ಲಿ ದೊಡ್ಡ ತಪ್ಪು. ಮಾಡಬಾರ್ದು ಅಲ್ಕ ಕೆಲಸ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಡ್ಸಿ ಕಳಿಸ್ತೀಯ. ನನ್ನ ಮಕ್ಕಳು ನಮ್ ಪಾಪ ತೊಳೆದೋಯ್ತು, ನಾವು ಕ್ಲೀನ್ ಆಗ್ಬಿಟ್ಟು ಅನ್ಕೊಂಡು ಹೊರಡ ಹೋಗ್ಬಿಟ್ಟು ಇನ್ನಷ್ಟು ಅಲ್ಕ ಕೆಲಸ ಮಾಡ್ಬಿಡ್ತಾರೆ. ಈ ಪಾಪಿಗಳ ಸೃಷ್ಟಿಕರ್ತ ನೀನು. ನೀನ್ ಕೊಡೋ ತೀರ್ಥಕ್ಕಿಂತ ಈ ತೀರ್ಥ ಎಷ್ಟೋ ವಾಸಿ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯೆ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್. ದೇವ್ರೇ ಕುಡಿ ಕುಡಿ ನನ್ನ ಮಗನೇ. ಈ ತೀರ್ಥದ ಮಜಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ತೀರ್ಥಕ್ಕೆ ಈ ತೀರ್ಥ ಎಷ್ಟೋ ವಾಸಿ. ಕುಡಿ, ನಾಳೆ ಬಾ ಪ್ರಸಾದ ಕೊಡ್ತೀನಿ ನನ್ನ ಮಗನೇ. ಕುಡಿ ಕುಡಿ ಕುಡಿ. ಗಂಟೆಗಳೆಲ್ಲ ಹೊಡ್ಕೊಂತದವೆ. ಅಯ್ಯೋ ಅಪ್ಪ, ಅಪ್ಪ ಏನಾಯ್ತಪ್ಪ? ಅಪ್ಪ ನಾನು ನಂಗೆ ತೀರ್ಥ ಕೊಡಿಸ್ಬಿಟ್ಟ. ಇಡೀ ಊರಿಗೆ ತೀರ್ಥ ಕೊಡ್ಸ, ನನ್ಗೆ ತೀರ್ಥ ಕೊಡಿಸ್ಬಿಟ್ಟ. ನೀ ಮನುಷ್ಯನ? ನಿನ್ ಸ್ವಲ್ಪ ಮಾನವೀಯತೆ ಇದೆಯಾ? ಪಾಪ ನಮ್ಮಪ್ಪ ಏನ್ ತಪ್ಪಾಡ್ದು ಅಂತ ಕಚ್ಚಡನ್ ಕುಡಿಸ್ದೆ. ಪೂಜಾರಿ ಡಾಕ್ಟರ್, ನಿಮ್ಮಪ್ಪ ದೇವಸ್ಥಾನದಲ್ಲಿ ಗಂಟೆ ಆಡ್ಸ್ಕೊಳ್ಳಿ ಅವನೇನ್ ದೇವರಾಗ ನೀನು ಉದುರ್ಬಿಟ್ನಾ ನಿಂಗೆ? ಅವನೊಬ್ನ ಸಾಚ? ನಾವೆಲ್ಲ ಕಚರಾಗಳು. ನಾನ್ ಕಚರ, ನಾನ್ ಲೋಫರ್, ತೊಟ್ಟಿ, ಪಾಪಿ, ವರ್ಷ ನನ್ ಮಗ. ಏನಿವಾಗ? ನೀನೇನ್ ಬಾರಿ ಒಳ್ಳೆವಳ? ನೀನ್ ಇದ್ರ ಕೆಟ್ಟ ಕೆಲಸ ಮಾಡೇ ಇಲ್ವಾ? ಬೈಲಿ ನೋಡು,
ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡಿ ಹೇಳಿ, ನಾನು ಇದ್ರಿಗೆ ಒಂದು ತಪ್ಪು ಕೆಲಸ ಮಾಡಿಲ್ಲ ಅಂತ ನಾನು ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಮಾಡು, ಪ್ರಮಾಣ ಮಾಡು. ಪವರ್ಫುಲ್ ಗಣೇಶ ಅದು. ಸುಳ್ಗಿಲಿ ಪ್ರಮಾಣ ಮಾಡ್ರೆ ಕೈ ಕಾಲು ಹುಳ ಬಿದ್ದೋಗ್ಬಿಡುತ್ತೆ. ಮಾಡು. ಇಲ್ಲಿ ನೋಡು, ನನ್ ಮನ್ಸಲ್ಲಿ ಕೆಟ್ಟ ಯೋಚನೆ ಬಂದಿರ್ಬೋದು, ಆದ್ರೆ ನಂಗೆ ಗೊತ್ತಿದ್ದು ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ಈ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು. ಇನ್ನೇನ್ ಮುಚ್ಚು ಮರೆ, ಇಡೀ ಏರಿಯಾ ಜನಗಳ ಮುಂದೆಲ್ಲ ಆ ನನ್ ಮಗ ನನಗ್ ಗುಂಡು ಕೊಡಿಸ್ತಾ. ಇನ್ಯಾನ್ ಯಾಕೆ ಕತ್ ಕುಡಿಲಿ? ಅಪ್ಪ ಶರಾಪ್. ಹೂಯಿಸ್ ಅಪ್ಪ? ಬಂಜೆ ರಂಗಮ್ಮನ ಬರೀ ಮಂತ್ರ ಹೇಳಿ ಸೆಟಪ್ ಮಾಡ್ಕೊಂಡ್ರ ನನ್ನ ಅದ ಅಂತ ಕರಿತಿದ್ಯಾ? ಈ ಗೆಟಪ್ ಯಾಕೆ ಗೊತ್ತಾ? ನಿನಗೋಸ್ಕರ. ಈ ಶಾಸ್ತ್ರಿ ಮಗಳು ಅಂತ ಯಾವನಾರ ಬಂದು ವರದಕ್ಷಿಣೆ ಇಲ್ದೇಲೆ ನಿನ್ಗೆ 3 ಗಂಟೆ ಹಾಕ್ಲಿ ಅಂತ, ನನ್ ತಲೆ ಮೇಲಿರೋ ಭಾರ ತೊಲಗೋಗ್ಲಿ ಅಂತ. ನನಗೆ ನೀನು ಹುಟ್ಟೋ ಬದಲು ಒಬ್ಬ ಮಗ ಹುಟ್ಟಿದಿದ್ರೆ ನಾನು ಸೂಟ್ ಹಾಕೊಂಡು ಬಿಸ್ಕಿ ಬಟ್ಲಿ ಕೈಲಿಡ್ಕೊಂಡು ಜುಮ್ ಅಂತ ಓಡಾಡ್ಕೊಂಡಿರ್ತಿದ್ದೆ. ಆದ್ರೆ ನನ್ನ ಕರ್ಮ, ನನಗೆ ನೀನು ಹುಟ್ಬಿಟ್ಟ. ಆ ದೇವ್ರೇ ನಂಗೆ ಬುದ್ಧಿ ಕೊಟ್ಟಿದ್ದು. ಆ ಕೃಷ್ಣ ತಪ್ಪು ಮಾಡಿಲ್ವಾ? ಆ ರಾಮ ತಪ್ಪು ಮಾಡಿಲ್ವಾ? ಮಾಡಿದಾನೆ. ಆ ಇಂದ್ರ ತಪ್ಪು ಮಾಡಿಲ್ವಾ? ನೋಡ್ದ್ಯಾ ನಮ್ ತೀರ್ಥದ ಮಹಿಮೇನ? ಸತ್ಯ ಅನ್ನೋದು ಗೊತ್ತಾಯ್ತಾ? ಅದಕ್ಕೆ ಪ್ರತಿಯೊಬ್ರು ಕುಡಿಬೇಕು. ನಾನ್ ಕುಡ್ದಾಗೆಲ್ಲ ಅನ್ಸೋದು, ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅವಾಗ ನೋ ಕೋಮುಗಲ್ಬೆ, ನೋ ರಾಜಕೀಯ, ನೋ ಅತ್ತೆಯ ಜಗಳ, ಎಲ್ಲ ಖುಷಿಯಾಗಿ ಉಳ್ಳಾಡ್ಕೊಂಡಿರೋರು. ಹೇಗಿರೋದು ಅವಾಗ ಈ ದೇಶ? ನಾನೇನಾರ ಈ ದೇಶಕ್ಕೆ PM ಆದ್ರೆ IMF ಸಾಲ ತಗೊಂಡ್ರ ಪರವಾಗಿಲ್ಲ, ಪ್ರತಿ ಮನೆಗೂ ಏರಿಯಾಗೂ ಕೊಳಯಲ್ಲಿ ಗುಂಡ್ ಸಪ್ಲೈ ಮಾಡ್ಬಿಡ್ತಿದ್ದೆ. ನಮ್ಮ ಅಪ್ಪ ಅಮ್ಮ ಅದ್ ಯಾವ ಯಮಗಂಡ ಕಾಲದಲ್ಲಿ ಸೇರಿ ನಾನು ಹುಟ್ಟಿಸಿದ್ರೋ ಗೊತ್ತಿಲ್ಲ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ. ಇಲ್ಲಿರೋದೆಲ್ಲ ಬರೀ ಕಚರಾನೆ. ಪಾಪ ನಿಮ್ಮಪ್ಪ ಏನೋ ತೀರ್ಥ ಕೊಡು ಒಳಗಿರೋ ಸತ್ಯ ಎಲ್ಲ ಹೇಳ್ದ, ಅದಕ್ಕೆ ನಿಂಗೆ ಬೇಜಾರು. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ ಮಗ, ಕಚರ ನನ್ ಮಗ. ನೋಡು, ನೀನಿನ್ನೂ ಪೀಚು ಚಿಕ್ಕ ಹುಡುಗಿ, ನೀನಿನ್ನೂ ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ಇಲ್ಲೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ. ಬರಿವೋಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು
ನಾಳು